So hi, this is the class 2. So today we have to go with the so last class ಅಲ್ಲಿ ನಾವೇನ್ ಮಾಡಿದ್ವಿ ಸ್ಟ್ಯಾಂಡರ್ಡ್ primitives ನ ಹೇಳಿದ್ವಿ. So today we have to go with the shapes, that is the draw tools ಮತ್ತೆ modify tools ಏನ್ ಬರುತ್ತೆ ಅಲ್ವಾ ಅದನ್ನೇ shapes ಅಂತ ಕರೀತಾರೆ. So I just go with the line command. ಇಲ್ಲಿ ನಿಮ್ಗೆ some of draw tools ಮತ್ತೆ modify tools ಇರುತ್ತೆ. So I just go with the line. So ಇಲ್ಲಿ ನಿಮ್ಗೆ straight lines ಬರಲ್ಲ. So if you want straight lines means you have to just hold the shift. ನಾನು shift ನ ಹೋಲ್ಡ್ ಮಾಡಿದ್ದೀನಿ ಅಂದ್ರೆ ನನಗೆ ಅದು ನೀಟಾಗಿ ಲೈನ್ಸ್ ಬರ್ತಾ ಇಲ್ಲ. ಬಿಕಾಸ್ ನೀವು ಇಲ್ಲಿ ಲೈನ್ ಅಂತ ತಗೊಂಡಾಗ ಕಂಪಲ್ಸರಿ ಏನ್ ಮಾಡ್ಬೇಕು, ಹ್ಯಾವ್ ಟು ಸೆಟ್ ದ ಕಾರ್ನರ್ ಟು ಕಾರ್ನರ್. ನೀವ್ ಯಾವಾಗ ಕಾರ್ನರ್ ಟು ಕಾರ್ನರ್ ಸೆಟ್ ಮಾಡಿ ಸೊ ಶಿಫ್ಟ್ ನ ಹೋಲ್ಡ್ ಮಾಡ್ತೀರಾ, ಸೊ ಕ್ಯಾನ್ ಗೆಟ್ ದ ಸ್ಟ್ರೈಟ್ ಲೈನ್. ಸೊ ನಿಮ್ಗೆ ಸ್ಟ್ರೈಟ್ ಲೈನ್ಸ್ ಬಂದಿರುತ್ತೆ ಈ ತರ. ಸೊ ನಿಮ್ಗೆ ಲೈನ್ ಏನಾದ್ರೂ ಜಾಯಿನ್ ಮಾಡ್ಬೇಕು ಅಂತ ಇತ್ತು ಅಂದ್ರೆ ಜಸ್ಟ್ ಹೋಲ್ಡ್ ದ ಶಿಫ್ಟ್, ಹಾಗೆ ನೀವು ಲೈನ್ ನ ಜಾಯಿನ್ ಮಾಡ್ತಾ ಕೂಡ ಬರ್ಬೋದು. ಪ್ಲಸ್ ನನ್ಗೆ ಈ ತರ ಬೇಡ, ಸೊ ನಾನ್ ಏನಾದ್ರೂ ವಿತ್ ಡೈಮೆನ್ಷನ್ ಕೊಟ್ಟು ಜಾಯಿನ್ ಮಾಡ್ಕೊಂತೀನಿ ಅಂದ್ರೆ ಸೊ ಲೈನ್ ಅಂತ ತಗೊಂಡು ಜೆಡ್ ಅಂತ ಕೊಟ್ರೆ ಝೂಮ್ ಇನ್ ಆಗುತ್ತಾ. ಸೊ ಇಲ್ಲಿ ಏನ್ ಮಾಡ್ತೀರಾ, ನಿಮ್ಗೆ ಕೀಬೋರ್ಡ್ ಎಂಟ್ರಿ ಆಪ್ಷನ್ ಅಂತ ಇರುತ್ತೆ. ಸೊ ಕೀಬೋರ್ಡ್ ಎಂಟ್ರಿ ಅಂತ ತಗೊಂಡು ಪಾಯಿಂಟ್ ನ ಲೊಕೇಟ್ ಮಾಡ್ತೀರಾ. ದಟ್ ಈಸ್ ಆಡ್ ಪಾಯಿಂಟ್ ಅಂತ ಕೊಟ್ಟು ಎಕ್ಸ್ ಡೈರೆಕ್ಷನ್ ಐ ವಾಂಟ್ 5 feet ಅಂದ್ರೆ 5 feet ಅಂತ ಕೊಟ್ಟು ಆಡ್ ಪಾಯಿಂಟ್ ಅಂತ ಕೊಡಿ. ವೈ ಡೈರೆಕ್ಷನ್ ಅಲ್ಲಿ 10 feet ಅನ್ನಂಗಿತ್ತು ಅಂದ್ರೆ 10 feet ಅಂತ ಕೊಟ್ಟು ಆಡ್ ಪಾಯಿಂಟ್. ಸೊ ಅಗೇನ್ ಝೆಡ್ ಡೈರೆಕ್ಷನ್ ಏನಾದ್ರೂ ನನಗೆ 40 feet ಅಷ್ಟು ಬೇಕಾಗಿತ್ತು ಅಂದ್ರೆ 40 feet ಅಂತ ಕೊಟ್ಟು ಆಡ್ ಪಾಯಿಂಟ್ ಅಂತ ಕೊಟ್ರೆ ಈ ತರ ಎಕ್ಸ್ ವೈ ಝೆಡ್ ಕಮೆಂಟ್ ಕ್ರಿಯೇಟ್ ಆಗ್ತಾ ಬಂದಿರುತ್ತೆ. ನಾನೇನಾದ್ರೂ ಕ್ಲೋಸ್ ಮಾಡ್ಕೊಂತೀನಿ ಅಂದ್ರೆ ಕ್ಯಾನ್ ಕ್ಲೋಸ್ ದ ಲೂಪ್ ಲೈಕ್ ದಿಸ್. ಸೊ ಈ ತರ ಏನ್ ಮಾಡ್ಕೋಬಹುದು, ಲೂಪ್ ನ ಕ್ಲೋಸ್ ಮಾಡ್ತಾ ಬರ್ಬೋದು ಇಫ್ ಯು ವಾಂಟ್ ಮೀನ್ಸ್. ಸೊ ಆಲ್ಟ್ ಮತ್ತೆ ಕರ್ಸರ್ ತಗೊಂಡ್ರೆ ನಿಮ್ಗೆ ಈ ತರ ಆಬ್ಜೆಕ್ಟ್ ರೊಟೇಟ್ ಆಗ್ತಾ ಬಂದಿರುತ್ತೆ. ಸೇಮ್ ರೆಕ್ಟಾಂಗ್ಯುಲರ್ ಏನಾದ್ರೂ ಬೇಕು ನಿಮ್ಗೆ, ಅಗೇನ್ ಲೈನ್ ಅಲ್ಲಿ ಒನ್ ಮೋರ್ ಆಪ್ಷನ್ ಇತ್ತು. ಸೊ ಸ್ಮೂತ್ ಅಂತ ಕೊಟ್ರೆ, ಇಫ್ ಯು ವಾಂಟ್ ಕರ್ವ್ ಶೇಪ್ ಅಂದ್ರೆ ಸ್ಮೂತ್ ಅಂತ ಕೊಟ್ಟು ಈ ರೀತಿ ಏನ್ ಮಾಡ್ಕೋಬಹುದು, ನೀವು ಸ್ಮೂತ್ ಇಂದ ಲೈನ್ಸ್ ನ ಡ್ರಾ ಮಾಡ್ತಾ ಬರ್ಬೋದು. ಸೊ ನಿಮ್ಗೆ ಕರ್ವ್ ಲೈನ್ಸ್ ಕ್ರಿಯೇಟ್ ಆಗಿರುತ್ತೆ. ಈ ರೋಡ್ ಪಾತ್ ಎಲ್ಲ ಮಾಡ್ತೀನಿ ಅಂದ್ರೆ ಸೊ ನೀವು ಈ ತರ ತಗೊಂತೀರಾ. ಸೊ ನೆಕ್ಸ್ಟ್ ಐ ಗೋ ವಿತ್ ರೆಕ್ಟಾಂಗ್ಯುಲರ್. ಸೊ ರೆಕ್ಟಾಂಗ್ಯುಲರ್ ನ ಡ್ರಾ ಮಾಡ್ತಾ ಬನ್ನಿ. ಸೊ ಅದಾದ್ಮೇಲೆ ಮಾಡಿಫೈ ಅಂತ ಹೋಗಿ ಯು ಕ್ಯಾನ್ ಚೇಂಜ್ ದ ಲೆಂತ್. ಜೆಡ್ ಅಂತ ಕೊಟ್ರೆ ಝೂಮ್ ಇನ್ ಆಗುತ್ತೆ. ಯು ಕ್ಯಾನ್ ಚೇಂಜ್ ದ ವಿಡ್ತ್ ಆಫ್ ದ ಆಬ್ಜೆಕ್ಟ್. ಸೊ ನೀವೇನಾದ್ರೂ ಕಾರ್ನರ್ ರೇಡಿಯಸ್ ಅಂತ ಕೊಟ್ರೆ ಆಟೋಮೆಟಿಕಲಿ ಕ್ಯಾನ್ ಗೆಟ್ ದ ಸ್ಮೂತ್ನೆಸ್. ಈ ತರ ನಿಮ್ಗೆ ಆಬ್ಜೆಕ್ಟ್ ಏನಾಗಿರುತ್ತೆ, ಸ್ಮೂತ್ನೆಸ್ ಕ್ರಿಯೇಟ್ ಆಗ್ತಾ ಬಂದಿರುತ್ತೆ ಎವ್ರಿ ಕಾರ್ನರ್ಗೂ. ಸೊ ಯು ಕ್ಯಾನ್ ಗೆಟ್ ದ ಸ್ಮೂತ್ನೆಸ್. ಸೊ ನಾರ್ಮಲಿ ರೆಕ್ಟಾಂಗ್ಯುಲರ್ ನ ಒಂದು ಎಡ್ಜ್ ಇಂದ ಇನ್ನೊಂದು ಎಡ್ಜ್ ನ ತಗೊಂತಾ ಬರೋದು. ನಿಮ್ಗೆ ಏನಾದ್ರೂ ಸೆಂಟರ್ ಪಾಯಿಂಟ್ ಇಂದ ಬೇಕಾಗಿತ್ತು ಅಂದ್ರೆ ಜಸ್ಟ್ ಟೇಕನ್ ದ ರೆಕ್ಟಾಂಗ್ಯುಲರ್. ಸೊ ಅಗೇನ್ ಟೇಕನ್ ಇನ್ ಅ ಸೆಂಟರ್ ಪಾಯಿಂಟ್. ಸೊ ಅಗೇನ್ ಏನ್ ಮಾಡ್ಕೋಬಹುದು, ರೆಕ್ಟಾಂಗ್ಯುಲರ್ ನ ಡ್ರಾ ಮಾಡ್ತಾ ಬರ್ಬೋದು. ಸೊ ಅಗೇನ್ ಯು ಕ್ಯಾನ್ ಟೇಕ್ ಆನ್ ದ ಕಾರ್ನರ್ ರೇಡಿಯಸ್. ಸೊ ಕಾರ್ನರ್ ರೇಡಿಯಸ್ ಅಂತ ಕೊಟ್ರೆ ಸ್ಮೂತ್ನೆಸ್ ಕ್ರಿಯೇಟ್ ಆಗ್ತಾ ಬಂದಿರುತ್ತೆ. ಸೊ ಸರ್ಕಲ್ ಬೇಕಾಗಿತ್ತು ಅಂದ್ರೆ ಯು ಕ್ಯಾನ್ ಜಸ್ಟ್ ಗೋ ವಿತ್ ದ ಸರ್ಕಲ್, ದೆನ್ ಅಗೇನ್ ಗಿವ್ ದ ರೇಡಿಯೈ. ಸೊ ಮಾಡಿಫೈ ಅಂತ ಕೊಟ್ಟು ಯು ಕ್ಯಾನ್ ಇನ್ಕ್ರೀಸ್ ದ ರೇಡಿಯಸ್ ಆಫ್ ದ ಸರ್ಕಲ್. ಸರ್ಕಲ್ದು ರೇಡಿಯೈನ ಇನ್ಕ್ರೀಸ್ ಮಾಡ್ತಾ ಬರ್ಬೋದು. ಅಗೇನ್ ಬ್ಯಾಕ್ ಟು ಕ್ರಿಯೇಟ್. ಸೊ ಆರ್ಕ್ ಬೇಕಾಗಿತ್ತು ಅಂದ್ರೆ ದೇರ್ ಆರ್ ದ 2 types ಆಫ್ ಆರ್ಕ್. ಒಂದು ಎಂಡ್ ಇನ್ ಮಿಡಲ್, ಇನ್ನೊಂದು ಸೆಂಟರ್ ಎಂಡೆಡ್. ಸೊ ಎಂಡ್ ಇನ್ ಮಿಡಲ್ ಅಂತ ಇದ್ದಿದ್ದು. ಸೊ 2 ಎಂಡ್ ಪಾಯಿಂಟ್ ನ ಕೊಟ್ಟು ದೆನ್ ಅಗೇನ್ ಟೇಕ್ ಆನ್ ದ ಆರ್ಕ್. ಸೊ ಮಾಡಿಫೈ ಅಂತ ಹೋಗಿ ಯು ಕ್ಯಾನ್ ಚೇಂಜ್ ದ ರೇಡಿಯೈ. ಸೊ ಕ್ಯಾನ್ ಚೇಂಜ್ ದ ಫ್ರಮ್ ಅಂಡ್ ಟು ಅಂತ ಕೊಟ್ರೆ ನಿಮ್ಗೆ ಏನು ಫ್ರಮ್ ಪಾಯಿಂಟ್ ಇಂದ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಏನ್ ಬಂದಿರ್ತೀರಾ ಅಲ್ವಾ, ಸೊ ಅದು ಚೇಂಜಸ್ ಆಗ್ತಾ ಬಂದಿರುತ್ತೆ. 2 ಅಂತ ಕೊಟ್ರೆ ಎಂಡ್ ಪಾಯಿಂಟ್ ಇಂದ ಚೇಂಜಸ್ ಆಗ್ತಾ ಬಂದಿರುತ್ತೆ. ಸೊ ಎನ್ಗಾನ್ ಅಂತ ಕೊಟ್ರೆ ಪಾಲಿಗಾನ್, ನಿಮ್ಗೆ ಎಕ್ಸಾಗಾನ್ ಅಥವಾ ಟೆಟ್ರಾಹೆಡ್ರಲ್ ಶೇಪ್ ಅಥವಾ ಪೆಂಟಾಗಾನ್ ಬೇಕಾಗಿತ್ತು ಅಂದ್ರೆ ನೀವು ಎನ್ಗಾನ್ ಅಂತ ತಗೊಂತೀರಾ. ಸೊ ಅಗೇನ್ ಗೋ ವಿತ್ ದ ಮಾಡಿಫೈ, ಯು ಕ್ಯಾನ್ ಗಿವ್ ದ ರೇಡಿಯಸ್. ಸೊ ಅಗೇನ್ ಯು ಕ್ಯಾನ್ ಇನ್ಕ್ರೀಸ್ ದ ನಂಬರ್ ಆಫ್ ಪಾಯಿಂಟ್ಸ್ ಇಫ್ ಯು ವಾಂಟ್. ಸೊ ಅಗೇನ್ ಯು ಕ್ಯಾನ್ ಟೇಕ್ ಆನ್ ದ ಕಾರ್ನರ್ ಏರಿಯಾ. ಆಟೋಮೆಟಿಕ್ ಆಗಿ ನನಗೆ ಸ್ಮೂತ್ನೆಸ್ ಆಗ್ತಾ ಬಂತು. ಸೊ ನಾನು 4, 5 ಅಂತ ಕೊಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಕ್ಯಾನ್ ಗೆಟ್ ದ ಸ್ಮೂತ್ನೆಸ್. ಸೊ ಅಗೇನ್ ಸ್ಟಾರ್ ಲೈಕ್ ಶೇಪ್ ಬೇಕಾಗಿತ್ತು ಅಂದ್ರೆ ಜಸ್ಟ್ ಯು ಕ್ಯಾನ್ ಗೋ ವಿತ್ ದ ಸ್ಟಾರ್. ಔಟರ್ ಏನ್ ಬೇಕು ಪ್ಲಸ್ ಅಗೇನ್ ಇನ್ನರ್ ಏನ್ ಬೇಕು. ಸೊ ಅಗೇನ್ ಮಾಡಿಫೈ ಅಂತ ಹೋಗಿ ಕ್ಯಾನ್ ಚೇಂಜ್ ದ ರೇಡಿಯಸ್. ಸೊ 1 and 2 ಕ್ಯಾನ್ ಚೇಂಜ್ ದ ನಂಬರ್ ಆಫ್ ಪಾಯಿಂಟ್ಸ್ ಇಫ್ ಯು ವಾಂಟ್. ಸೊ ಅಗೇನ್ ಯು ಕ್ಯಾನ್ ಗಿವ್ ದ ಫಿಲ್ಲೆಟ್. ಸೊ ಅಗೇನ್ ಕಾರ್ನರ್ದು ಆಗಿರ್ಬೋದು ಅಥವಾ ಎಂಡ್ದಾದ್ರೂ ಆಗಿರ್ಬೋದು. ಈ ತರ ಫಿಲ್ಲೆಟ್ ನ ಪ್ರೊವೈಡ್ ಮಾಡ್ತಾ ಬರ್ಬೋದು.
ಸೊ ಅಗೇನ್ ಸೊ ಹೆಲಿಕ್ಸ್ ಅಂತ ಕೊಟ್ರೆ ನಿಮ್ಗೆ ಒಂದ್ ಹೆಲಿಕಲ್ ಲೈಕ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಾ ಬಂದಿರುತ್ತೆ. ಸೊ ಮಾಡಿಫೈ ಅಂತ ಹೋಗಿ ಯು ಕ್ಯಾನ್ ಗಿವ್ ದ ರೇಡಿಯಸ್. ಸೊ ಅಗೇನ್ ಯು ಕ್ಯಾನ್ ಗಿವ್ ದ ರೇಡಿಯಸ್ ಟು ಅಗೇನ್ ನಂಬರ್ ಆಫ್ ಹೈಟ್ ನ ಬೇಕಿದ್ರೆ ಡಿಕ್ರೀಸ್ ಮಾಡ್ತಾ ಬರ್ಬೋದು. ಸೊ ಯು ಕ್ಯಾನ್ ಗಿವ್ ದ ನಂಬರ್ ಆಫ್ ಟರ್ನ್ಸ್ ಇಫ್ ಯು ವಾಂಟ್ ಮೀನ್ಸ್ ಯು ಕ್ಯಾನ್ ಗಿವ್ ದ ನಂಬರ್ ಆಫ್ ಟರ್ನ್ಸ್. ಸೊ ಅಗೇನ್ ನಾನು ಹೈಟ್ ನ ಮ್ಯಾನೇಜ್ ಮಾಡ್ತೀನಿ. ಸೊ ಇಲ್ಲಿ ಏನಾಗಿದೆ ರೇಡಿಯಸ್ 2 ಇನ್ಕ್ರೀಸ್ ಆಗಿದೆ. ಕ್ಯಾನ್ ಡಿಕ್ರೀಸ್ ದ ರೇಡಿಯಸ್ 2. ಸೊ ನಿಮ್ಗೆ ರೇಡಿಯ 1 ಅಂದ್ರೆ ಔಟರ್ ಇರುತ್ತೆ, ರೇಡಿಯ 2 ಅಂದ್ರೆ ಏನ್ ಇನ್ನರ್ ತಗೊಂಡಿರ್ತೀರ ಅದಿರುತ್ತೆ. ರೇಡಿಯ 2 ನ ಡಿಕ್ರೀಸ್ ಮಾಡಿದ್ರೆ ನಾರ್ಮಲ್ ಇಟ್ ಇಸ್ ದ ಹೆಲಿಕಲ್ ಲೈಕ್ ಸ್ಟ್ರಕ್ಚರ್. ಸೊ ನಿಮ್ಗೆ ಏನಾದ್ರೂ ಟೆಕ್ಸ್ಟ್ ಏನಾದ್ರೂ ಬರಿತೀನಿ ಅಂದ್ರೆ ಟೆಕ್ಸ್ಟ್ ಅಂತ ಕೊಟ್ಟು ದೆನ್ ಯು ಕ್ಯಾನ್ ಜಸ್ಟ್ ಕ್ಲಿಕ್ ಆನ್ ದ ಟೆಕ್ಸ್ಟ್. ಇಲ್ಲಿ ನಿಮ್ಗೆ ಆಕ್ಚುಲಿ ಟೆಕ್ಸ್ಟ್ ಅಂತ ಇರುತ್ತೆ. ಸೊ ನಾನು ಚೇಂಜಸ್ ಮಾಡ್ಕೊಂತೀನಿ ಅಂದ್ರೆ ಚೇಂಜಸ್ ಮಾಡ್ಬೋದು. ನಾನು ರ್ಯಾಂಡಮ್ಲಿ ಏನೋ ಬರೀತಾ ಇದ್ದೀನಿ. ಸೊ ನಿಮ್ಗೆ ಏನಾಯ್ತು ಚೇಂಜಸ್ ಆಗ್ತಾ ಬಂತು. ಸೊ ಅಗೇನ್ ಆ ಟೆಕ್ಸ್ಟ್ ಅಂಡರ್ಲೈನ್ಸ್ ಏನಾದ್ರೂ ಬೇಕಾಗಿತ್ತಂದ್ರೆ ಕ್ಯಾನ್ ಕ್ರಿಯೇಟ್ ದ ಅಂಡರ್ಲೈನ್ಸ್. ಸೊ ಅಗೇನ್ ನಿಮ್ ಫಾರ್ಮೆಟ್ ಏನಾದ್ರೂ ಚೇಂಜ್ ಮಾಡ್ಬೇಕಾಗಿತ್ತಂದ್ರೆ ಕ್ಯಾನ್ ಚೇಂಜ್ ದ ಫಾರ್ಮೆಟ್ ನ ಚೇಂಜಸ್ ಮಾಡ್ತಾ ಬರ್ಬೋದು. ಸೊ ಅಗೇನ್ ಎಗ್ ಲೈಕ್ ಸ್ಟ್ರಕ್ಚರ್ ಬೇಕಾಗಿತ್ತು ಅಂದ್ರೆ ಸೊ ಕ್ಯಾನ್ ಗೋ ವಿತ್ ದ ಎಗ್ ಲೈಕ್ ಸ್ಟ್ರಕ್ಚರ್. ಸೊ ಅಗೇನ್ ಔಟ್ಲೈನ್ ನ ಆಫ್ ಇಟ್ರೆ ನಾರ್ಮಲ್ ಅದು ಎಗ್ ಲೈಕ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಯುವರ್ ಕ್ಲಾಸ್ 2. ಸೊ ವಿಲ್ ಅಪ್ಡೇಟ್ ದ ನೆಕ್ಸ್ಟ್ ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸೋಫಾ ಕ್ರಿಯೇಟ್ ಮಾಡೋದು, ಫರ್ನಿಚರ್ಸ್ ನ ಕ್ರಿಯೇಟ್ ಮಾಡೋದಂತ ಹೇಳೋಣ. ಸೊ ವಿಲ್ ಗೋ ವಿತ್ ದ ನೆಕ್ಸ್ಟ್ ಕ್ಲಾಸ್.